ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಶುಕ್ರವಾರ. ಇವತ್ತು ನೋಡ್ರಿ ನಮ್ಮೂರು ಸಂತೆ ಅದ, ಹಾಗಾಗಿ ಸಂತೆ ಮಾಡ್ಕೊಂಬಂದೆ. ಮನ್ಯಾಗ ಕಾಯಿಪಲ್ಯ ಎಲ್ಲ ಖಾಲಿ ಆಗಿತ್ತು, ಹಾಗಾಗಿ ಇವತ್ತು ಸಂತೆ ಮಾಡ್ಕೊಂಬಂದಿನಿ. ಅದೇ ರೀತಿ ಏನೇನು ಸಂತೆ ಮಾಡ್ಕೊಂಬಂದಿನಿ ಅಂಥೇಳಿ ಇವತ್ತು ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಕತ್ತೀನಿ ನೋಡ್ರಿ. 10 ರೂಪಾಯಿಗೆ 3 ಸೂಡ ಮೆಂತ್ಯ ಪಲ್ಯ ಅಂದರು ಮೆಂತ್ಯ ಪಲ್ಯ ತಂದೀನಿ. ಅದೇ ರೀತಿ ಕಬ್ಬಿನ ಹಾಲು ಅನ್ನಕತ್ತಿದ್ದ ರೋಹಿತ, ಸಾಲಿಲಿಂತ ಬರೋದ್ರಾಗ ಅವ್ನಿಗೆ ತಂದಿಟ್ಟು ಕಬ್ಬಿನ ಹಾಲು ತಂದಿಟ್ಟೀನಿ. ಹಂಗೆ ನೋಡ್ರಿ, ಒಂದು ಸೊಲಿಗೆ ಶೇಂಗಾ ಅಂಥೇಳಿ, ಅಂದ್ರೆ ನಮ್ಮೂರ ಕಡೆ KG ಗಟ್ಲೆನೂ ಕೊಡ್ತಾರೆ, ಸೊಲ್ಗಿ ಗಟ್ಲೆನೂ ಕೂಡ ಶೇಂಗಾದ ಕಾಳು ಕೊಡ್ತಾರೆ. ಒಂದು ಸೊಲಿಗೆ ಶೇಂಗಾ ತೊಗೊಂಬಂದು ನೋಡ್ರಿ. ಇದು 200 ರೂಪಾಯಿ ಒಂದು ಸೊಲಿಗೆ ಶೇಂಗಾಕ್ಕೆ 200 ರೂಪಾಯಿ. ನಮ್ಮ ಕಡೆ ಈ ರೀತಿ ಶೇರ ಅದನ್ನ ಸೊಲಿಗೆ ಈ ರೀತಿ ಅಳದ್ಬಿಟ್ಟು ಕೊಡ್ತಾರೆ ನಮ್ಮೂರ ಕಡೆ. ಅದೇ ರೀತಿ ನುಗ್ಗೆಕಾಯಿ 10 ರೂಪಾಯಿಗೆ 4 ಅಂದರು ನುಗ್ಗೆಕಾಯಿ ತಂದೀನಿ. ಮತ್ತು ಟೊಮೆಟೊ, ಹಸಿಮೆಣಸಿನಕಾಯಿ, ಅದೇ ರೀತಿ ಬದ್ನೆಕಾಯಿ, ಇಷ್ಟು ಕಾಯಿ ಪಲ್ಯನ ತೊಗೊಂಬಂದು ನೋಡ್ರಿ. ಜಾಸ್ತಿ ಏನು ಪಲ್ಯ ಮಾಡೋಕೆ ಎಲ್ಲ ಅಂದ್ರೆ ಗಜ್ರಿ ಮತ್ತು ಸೌಂತಿಕಾಯಿ ಆಲ್ರೆಡಿ ಇತ್ತು, ಹಂಗಾಗಿ ಅವ್ರನ್ನ ತರಕ್ಕೆ ಹೋಗಿಲ್ಲ. ಇವೇ ಟೊಮೆಟೊ ಮತ್ತು ಹಸಿಮೆಣಸಿನಕಾಯಿ, ಮೆಂತ್ಯ ಪಲ್ಯ ಇದಿಷ್ಟು ಖಾಲಿ ಆಗಿತ್ತು, ಕಾಳೊಳಗೆ ಇಟ್ಟು ಮಾಡೋಕೆ ಬರ್ತದೆ ಅಂಥೇಳಿ ಮೆಂತ್ಯ ಪಲ್ಯನ ತೊಗೊಂಬಂದು ನೋಡ್ರಿ. 2 ಸೂಡು ತೊಗೊಂಬಂದಿನಿ, ಸೋಸ್ಬೇಕು ಇವಾಗ. ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ಇವ್ರನ್ನೆಲ್ಲ ಕಾಯಿಪಲ್ಯನ ಹಾಕಿ ಫ್ರಿಜ್ ಒಳಗೆ ಎತ್ತಿಡ್ತೀನಿ. ಫ್ರೆಂಡ್ಸ್, ಇವತ್ತಿನ ವಿಷಯ ಏನಂತಂದ್ರೆ, ನಾವು ಮನೆಯಲ್ಲಿರ್ತಕ್ಕಂತಹ ಗೃಹಿಣಿಯರಾದವ್ರು ಏನಂತಂದ್ರೆ ಯಾವುದೇ ರೀತಿ ಹೊರಗಡೆ ಕೆಲಸಕ್ಕೆ ಹೋಗ್ತಿರೋದಿಲ್ಲ. ನಾವು ಮನೆಯಲ್ಲೇ ಇರ್ತೀವಿ ಬಿಡು, ಯಾವಾಗಲೂ ನಾವು ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದೇ ಇದ್ರೂ ನಡೀತದ, ಕೂಲನ್ನು ಬಾಚ್ಕೊಳ್ಳೋದೇ ಇದ್ರೂ ನಡೀತದ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಹೆಣ್ಮಕ್ಳು ಏನಂತಂದ್ರೆ ಹಾಗೆ ಇರ್ತಾರೆ. ಆ ರೀತಿ ಮಾಡೋದ್ರಿಂದ ಅವರಲ್ಲಿ ಲೇಸಿನೆಸ್ ಎಂಬುದು ಖಂಡಿತವಾಗಿ ಬಂದೇ ಬರ್ತದೆ. ಆ ರೀತಿ ಮಾಡದೆ ನಾವು ಮನೆಯಲ್ಲಿ ಮಾಡೋ ಕೆಲಸನೆಲ್ಲ ಮಾಡಿಬಿಟ್ಟು ಆಮೇಲೆ ಇಂತಿಷ್ಟು ಟೈಮ್ ಅಂಥೇಳಿ ನಮಗೆ ನಾವು ಕೊಟ್ಕೋಬೇಕು. ಆ ಟೈಮಲ್ಲಿ ಏನು ಮಾಡಬೇಕು, ನಾವು ನೀಟಾಗಿ ಡ್ರೆಸ್ ಮಾಡ್ಕೊಳ್ಳೋದಾಗಿರಬೇಕು, ಕೂಲನ್ನು ಬಾಚ್ಕೊಳ್ಳೋದಾಗಿರ್ಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಏನೋ ಒಂಥರ ಕಾನ್ಫಿಡೆಂಟ್ ಬರ್ತದೆ. ಮನೆಗೆ ಯಾರಾದರೂ ಸಡನ್ನಾಗಿ ಯಾರಾದರೂ ಬಂದ್ರಂದ್ರೆ ಅವರು ನಮ್ಮನ್ನು ನೋಡಿಬಿಟ್ಟು ಎಷ್ಟೊಂದು ನೀಟಾಗ್ಯಾರ ಇವರು, ಎಷ್ಟೊಂದು ಮನೇನ ಅಂದವಾಗಿ ಇಟ್ಕೊಂಡಾರ ಇವರು ಅಂಥೇಳಿ ಅವ್ರು ನಮ್ಗೆ ಅಂದ್ರೆ ಅಲ್ಲೇ ನಮ್ಗೆ ಒಂಥರ ಖುಷಿ ಕೊಡ್ತದೆ. ಅದ್ರ ಬದಲಾಗಿ ನಾವು ಮನೆಯನ್ನು ಕೂಡ ನಾವು ಮನೆಯಲ್ಲಿರ್ತಕ್ಕಂಥ ಸಾಮಾನು ಕೂಡ ಆ ಕಡೆ ಈ ಕಡೆ ಇಟ್ಬಿಟ್ಟು ನಾವು ಮನೆಯನ್ನು ನೀಟಾಗಿ ಇಟ್ಕೊಳ್ಳೋದೆ, ನಮ್ಮನ್ನು ನಾವು ಕೂಡ ನೀಟಾಗಿ ಇಟ್ಕೊಳ್ಳೋದೆ ಹಾಗೆ ಇರೋದ್ರಿಂದ ಅಲ್ಲಿ ಸೋಮಾರಿತನ ಎಂಬುದು ಅಲ್ಲಿಂದ ಖಂಡಿತವಾಗಿ ಬಂದೇ ಬರ್ತದೆ ಫ್ರೆಂಡ್ಸ್. ಆ ರೀತಿ ಮಾಡದೆ ನಾವು ಮನೆಯನ್ನು ಕೂಡ ಅಂದವಾಗಿ ಇಟ್ಕೋಬೇಕು. ಮತ್ತು ನಮ್ಮನ್ನು ಕೂಡ ನಾವು ರೆಡಿ ಆದ್ವಿ ಅಂತಂದ್ರೆ, ಕನ್ನಡಿ ಮುಂದೆ ಹೋಗಿ ನಿಂತು ನಮ್ಮನ್ನು ನಾವು ನೋಡ್ಕೊಂಡ್ವಿ ಅಂತಂದ್ರೆ ಅಲ್ಲಿ ನಮ್ಗೆ ಏನೋ ಒಂಥರ ಕಾನ್ಫಿಡೆಂಟ್ ಎಂಬುದು ಬರ್ತದೆ ನೋಡ್ರಿ. ಆ ರೀತಿ ನಾವು ನಮ್ಮನ್ನು ನಾವು ಯಾವಾಗಲೂ ನಾವು ನೀಟಾಗಿ ರೆಡಿಯಾಗಿ ಇರ್ಬೇಕು ನೋಡ್ರಿ. ನಾವು ಮನೆಯಲ್ಲಿದ್ದರೂ ಕೂಡ ಯಾವುದೇ ರೀತಿ ಕೆಲಸಕ್ಕೆ ಹೋಗದೇ ಇದ್ರೂ ಕೂಡ ನಾವು ಯಾವಾಗಲೂ ನೀಟಾಗಿ ರೆಡಿಯಾಗಿರ್ಬೇಕು ನೋಡ್ರಿ. ಆ ರೀತಿ ಆಗೋದ್ರಿಂದ ನಮ್ಮಲ್ಲಿ ಏನೋ ಒಂಥರ ಕಾನ್ಫಿಡೆಂಟ ಬರ್ತದೆ ನೋಡ್ರಿ. ನಾವು ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆಗೆ ಹೋಗ್ಬಿಟ್ಟು ಇವತ್ತು ಏನು ನಾಷ್ಟ ಮಾಡಬೇಕು, ಏನು ಅಡುಗೆ ಮಾಡಬೇಕು ಅಂಥೇಳಿ ಏನೋ ಒಂಥರ ಮನಸ್ಸಲ್ಲಿ ಗೊಂದಲ ಚಾಲೂ ಆಗುತ್ತೆ. ಅದ್ರ ಬದಲಾಗಿ ನಾವು ಸೀದಾ ಎದ್ಬಿಟ್ಟು ನಾವು ಮುಖಕ್ಕೆ ಒಂದು 2 ಬೊಗಸಿ ಅಷ್ಟು ನಾವು ನೀರನ್ನು ನಾವು ಮುಖಕ್ಕೆ ಎರಚ್ಕೊಂಡ್ವಿ ಅಂತಂದ್ರೆ ಅಲ್ಲೇ ನಮ್ಗೆ ಫ್ರೆಶ್ನೆಸ್ ಎಂಬುದು ಬರ್ತದೆ. ಅಂದ್ರೆ ಫ್ರೆಶ್ನೆಸ್ ಎಂಬುದು ಬರ್ತದೆ. ಆವಾಗ ನಮ್ಗೆ ಲೇಸಿನೆಸ್ ಎಂಬುದು ಹೊರಟು ಹೋಗ್ತದೆ. ಈ ರೀತಿ ನಾವು ಮೊದಲಿಗೆ ಎದ್ದ ತಕ್ಷಣ ನಾವು ಮುಖವನ್ನು ತೊಳ್ಕೊಂಡ್ಬಿಟ್ಟು ಫ್ರೆಶ್ ಆದ್ವಿ ಅಂತಂದ್ರೆ ಅಲ್ಲಿದಲ್ಲೇ ನಮ್ಮ ಕೆಲಸನೂ ಎಲ್ಲನೂ ಕೂಡ ಮುಂದಿನ ಕೆಲಸ ಏನು ಮಾಡಬೇಕು ಅಂತೇಳಿ ಪಟ ಅಂಥೇಳಿ ನಮ್ಗೆ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ಬದಲಾಗಿ ನಾವು ಎದ್ದು ಕೂಡಲೇ ನಾವು ಮುಖವನ್ನು ತೊಳ್ಕೊಳ್ಳೋದೇ ನಾವು ಹಾಗೆ ಅಡುಗೆ ಮನೆ ಬಂದ್ವಿ ಅಂತಂದ್ರೆ ಏನು ಮಾಡಬೇಕಪ್ಪ ಇವತ್ತು, ಎದಕ್ಕಾರ ಬೆಳಕಾಯಿತು, ಏನು ಅಡುಗೆ ಮಾಡಬೇಕು ಅಂಥೇಳಿ ಏನೋ ಒಂಥರ ಲೇಸಿಯಾಗಿ ಎಲ್ಲ ಕೆಲಸಗಳನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಹಂಗೆ ಅದ್ರ ಬದಲಾಗಿ ನಾವು ಎದ್ದು ಕೂಡಲೇ ನಾವು ಮುಖಕ್ಕೆ ತಣ್ಣೀರನ್ನು ಹಾಕೊಂಡ್ಬಿಟ್ಟು ನಾವು ಕೆಲಸ ಮಾಡ್ಲಿಕ್ಕೆ, ಅಡುಗೆ ಮನೆಗೆ ಕೆಲಸ ಮಾಡೋಕೆ ಚಾಲೂ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಲೇಸಿನೆಸ್ ಎಂಬುದು ಹೊರಟೋಗಿ ನಾವು ಎಲ್ಲ ಕೆಲಸನೂ ಕೂಡ ಪಟ ಅಂಥೇಳಿ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ ನೋಡ್ರಿ. ಫ್ರೆಂಡ್ಸ, ಇಲ್ಲಿ ನೋಡ್ತಿರ್ಬೋದು, ನಾನು ಎಲ್ಲನೂ ತರಕಾರಿಗಳನ್ನು ತಂದಿದ್ನೆಲ್ಲ ಅವ್ರನ್ನೆಲ್ಲನೂ ಎಲ್ಲ ಆ ಜಾಗಕ್ಕೆ ಇಟ್ಬಿಟ್ಟು ನಾನು ಫ್ರಿಜ್ ಒಳಗೆ ಇವಾಗ ಸೆಟ್ ಮಾಡಿ ಇಡ್ಲಾಕತ್ತೀನಿ. ಅದೇ ರೀತಿ ಹಸಿಮೆಣಸಿನ್ಕಾಯಿ ಕೂಡ ಕಡ್ದು ಇಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ಹಾಗೆ ಇಟ್ನಿ ಅಂತಂದ್ರೆ ಅವು ಬೇಗನೆ ಕೊಳ್ತು ಹೋಗ್ಬಿಡ್ತಾವೆ. ಹಂಗಾಗಿ ಇವ್ರನ್ನ ಕಡ್ದುಬಿಟ್ಟು ನಾನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ನಿ ಅಂತಂದ್ರೆ ಒಂದು 15 ದಿನದ ತನಕ ಕೂಡ ಹಾಗೆ ಫ್ರೆಶ್ ಆಗೇ ಇರ್ತಾವೆ ಅಂಥೇಳಿ ಇವಾಗ ನಾನು ಇವ್ರನ್ನ ಕಡ್ದು ಇಡಾಕತ್ತೀನಿ ನೋಡ್ರಿ. ಅದೇ ರೀತಿ ಫ್ರೆಂಡ್ಸ, ನಾನು ಬೆಳಿಗ್ಗೆ ರೋಹಿತ ಸಾಲಿಗೆ ಹೋದ ಕೂಡಲೇ ನಾನು ಗೋಧಿ ಹಸಿರು ಮಾಡಿದೆ. ಅಂದ್ರೆ ಮನೆಯಲ್ಲಿ ರವೆ ಖಾಲಿ ಆಗ್ಲಕ್ಕೆ ಬಂದವು.
ಹಾಗಾಗಿ ಗೋಧಿ ಹಸನ್ ಮಾಡಿದ್ನಿ. ಅವನ್ನ ಒಂದು ಸ್ವಲ್ಪ ಬಿಸಿಲಿಗೆ ಒಣ ಹಾಕಬೇಕು. ಹಾಗಾಗಿ ಅವನ್ನೆಲ್ಲ ಹಸನ್ ಮಾಡಿ ಬಿಸಿಲಿಗೆ ಒಣ ಹಾಕ್ಬೇಕು, ಹಾಕಿದ್ರೆ ಆಯ್ತಂತ ಹೇಳಿ ಅವನ್ನ ಹಸನ್ ಮಾಡ್ಕೋತ 2 ಗಂಟೆ ತನಕ ಹಸನ್ ಮಾಡ್ಕೋತ ಕೂತೆ. ಗೋಧಿ ಹಸನ್ ಮಾಡಿದಾದ್ಮ್ಯಾಗ ಮತ್ತು ಊಟ ಮಾಡಿಬಿಟ್ಟು ಕಾಯಿಪಲ್ಯ ತರಕಂತ ಹೇಳಿ ಬಜಾರಕ್ಕೆ ಹೋದೆ. ಕಾಯಿಪಲ್ಯ ಅದನ್ನೆಲ್ಲ ಇವಾಗ ತಂದುಬಿಟ್ಟು ನೋಡ್ರಿ, ತಂದಿಟ್ಬಿಟ್ಟು ಇವಾಗ ಅವನ್ನೆಲ್ಲ ಸೆಟ್ ಮಾಡಿ ಇಡಾಕತ್ತೀನಿ. ಟೈಮ್ ಇವಾಗ 3 ಗಂಟೆ ಆಗ್ಯದ, ಮಧ್ಯಾಹ್ನ 3 ಗಂಟೆ ಆಗ್ಯದ. ಇವಾಗ ಅವನ್ನೆಲ್ಲ ಆ ಜಾಗಕ್ಕೆ ಇಡಾಕತ್ತೀನಿ. ಈ ರೀತಿ ಸೆಟ್ ಮಾಡಿ ಇಟ್ನಿ ಅಂತಂದ್ರೆ ಮತ್ತೆ ಬೇಕಾದಾಗ ತೊಗೊಂಡ್ಬಿಟ್ಟು ಕಾಯಿಪಲ್ಯನ ತೊಗೊಂಡ್ಬಿಟ್ಟು ಅಡುಗೆನ ಮಾಡ್ಬೋದು ನೋಡ್ರಿ. ಇವಾಗ ನೋಡ್ರಿ ಇವ್ರ ಮೆಣಸಿಕಾಯಿನಷ್ಟು ಕಡ್ದು ಇಟ್ನಿ ಅಂತಂದ್ರೆ ಇವು ಕೂಡ ಒಂದು 15 ದಿನ ಗಟ್ಲೆ ಫ್ರೆಶ್ ಆಗಿ ಇರ್ತಾವೆ. ಹಾಗೆ ಇಟ್ನಿ ಅಂತಂದ್ರೆ ತುಂಬೋದು ಜೊತೆನೇ ಹಾಗೆ ಇಟ್ನಿ ಅಂತಂದ್ರೆ ಆ ತುಂಬೆಲ್ಲ ಜಲ್ದಿನೇ ಕೊಳತು ಬಿಡ್ತಾವೆ. ಅವು ಕೊಳತು ಅಂತಂದ್ರೆ ಮೆಣಸಿನಕಾಯಿ ಕೂಡ ಕೊಳತು ಬಿಡ್ತಾವೆ ನೋಡ್ರಿ. ಹಾಗಾಗಿ ಇವ್ರನ್ನ ಕಡ್ದು ಈ ರೀತಿ ಇಟ್ನಿ ಅಂತಂದ್ರೆ ಒಂದು 15 ದಿನ ತನಕ ಕೂಡ ಫ್ರೆಶ್ ಆಗಿರ್ತಾವೆ. ಇವಾಗ ನೋಡ್ರಿ ಮೆಂತ್ಯ ಪಲ್ಯನ ಬಿಸಿಲಾಗ ತೊಗೊಂಬಂದಿಲ್ಲ ಫ್ರೆಂಡ್ಸ್, ಹಂಗಾಗಿ ಒಂದು ಸ್ವಲ್ಪ ಬಾಡ್ದಂಗೆ ಆಗ್ಯಾವ ಮೆಂತ್ಯ ಪಲ್ಯ. ಇವಾಗ ಮೆಂತ್ಯ ಪಲ್ಯನ ಸೋಸ್ಬೇಕು ನೋಡ್ರಿ. ಇವಾಗ ಮೆಂತ್ಯ ಪಲ್ಯ ಅಂತಂದ್ರೆ ಭಾಳ ಸುಸ್ತಾಗ್ಯಾವ ನೋಡ್ರಿ. ನಮ್ಮ ಊರ ಕಡೆ 10 ರೂಪಾಯಿಗೆ 3 ಸೂಡು ಕೊಡ್ತಾರೆ. ಹಾಗಾಗಿ ನನಗೂ ಕೂಡ ಕಾಳೊಳಗೆ ಅದು ಇಟ್ಟು ಮಾಡೋಕೆ ಬರ್ತದೆ, ಮತ್ತು ದಪಾಟಿ ಅದೆಲ್ಲ ಮಾಡೋಕೆ ಬರ್ತದೆ ಅಂಥೇಳಿ ತೊಗೊಂಬಂದೀನಿ. ಈ ಕಬ್ಬಿನ ಹಾಲು ನೋಡ್ರಿ, ರೋಹಿತ ಕಬ್ಬಿನ ಹಾಲು ಕೇಳಾಕತ್ತಿದ್ದ. ಹಂಗಾಗಿ ಅವಂಗೆ ಬರೋದ್ರಾಗ ಕಬ್ಬಿನ ಹಾಲು ತೊಗೊಂಬಂದಿಟ್ಟಿನಿ. ಇವಾಗ ಏನೋ ಬರೋದು ಲೇಟ, ಹಂಗಾಗಿ ಒಂದು ಸ್ವಲ್ಪ ಫ್ರಿಜ್ ಒಳಗೆ ಎತ್ತಿಡ್ತೀನಿ ತಣ್ಣಗಾಗಲಿ ಅಂಥೇಳಿ. ಇವಾಗ 3 ಗಂಟೆ ಆಗ್ಯದ, ಅವನ 5:30 6 ಗಂಟೆಗೆ ಬರ್ತಾನೆ ಅನ್ಕತ್ತ. ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇರಲಿ ತಂಪಿಗೆ ಅಂಥೇಳಿ ಅಲ್ಲಿ ಫ್ರಿಜ್ ಒಳಗೆ ಎತ್ತಿಟ್ಟೀನಿ. ಬರೋದು ಇನ್ನೂ 1 ಗಂಟೆ ಮುಂಚೆ ಇರೋದಕ್ಕೆ ಹೊರಗಡೆ ತೆಗೆದ್ಬಿಟ್ಟು ಇಡ್ತೀನಿ ನೋಡ್ರಿ. ಇದು ನೋಡ್ರಿ ಬೆಳಗ್ಗೆ ನಾಷ್ಟ ಇವತ್ತು ಉಪ್ಪಿಟ್ಟು ಮಾಡಿದ್ದೆ, ಇನ್ನೂ ಕೂಡ ಎಷ್ಟೊಂದು ಉಪ್ಪಿಟ್ಟು ಉಳಿದದ. ಪಲ್ಯ ಇವತ್ತು ಬಟಾಟಿ ಪಲ್ಯ ಮಾಡಿದ್ನೆ. ರೋಹಿತ್ಗೆ ಬಟಾಟಿ ಪಲ್ಯ ಚಪಾತಿ ಅಂದ್ರೆ ಭಾಳ ಇಷ್ಟ. ಹಾಗಾಗಿ ಬಟಾಟಿ ಪಲ್ಯ ಮಾಡಿ ಮಮ್ಮಿ ಅಂದಿದ್ದ. ಬಟಾಟಿ ಕೂಡ ಮನೆಗೆ ಇದ್ದು ಮಾಡೋದೇ ಆಗಿದ್ದಿಲ್ಲ. ಇವತ್ತು ಈ ಬಟಾಟಿ ಪಲ್ಯ ಮಾಡೀನಿ, ಚಪಾತಿಗೆ ಮಾಡಿ ಕಟ್ಟೀನಿ, ತೊಗೊಂಡು ಹೋಗ್ಯಾನ. ಇದಕ್ಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಮಾಡ್ತೀನಿ ಫ್ರೆಂಡ್ಸ್. ನಾನು ಪಲ್ಯ ಮಾಡೋ ಟೈಮ್ಗೆ ಕರೆಂಟ್ ಹೋಗಿದ್ದು, ಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕೋದು ಆಗಲಿಲ್ಲ, ಹಂಗಾಗಿ ಕೆಂಪು ಖಾರ ಹಾಕಿ ಮಾಡೀನಿ. ಇವಾಗ ನೋಡ್ರಿ ಇಲ್ಲಿ ಗ್ಯಾಸ್ ಕಟ್ಟಿ ಹತ್ರ ಕೆಂಪಿರಿ ಬ್ಯಾಗ್ ಬಿಟ್ಟವು. ಇಲ್ಲಿ ಹಾಲು ಇಟ್ಟಿನಿ, ಹಾಲಿಗೂ ಕೂಡ ಕೆಂಪಿರಿ ಬ್ಯಾಗ್ ಅವು. ಮೊನ್ನೆ ಅಲ್ಲಿ ಕಡುವ ಬರ್ತಿದ್ನ ಕೆಂಪಿರಿ ಬ್ಯಾಗ್ ಆದ ಸಲಂದ, ಆದ್ರೂ ಕೂಡ ಇಲ್ಲೆಲ್ಲ ಮತ್ತಾಗ್ಯಾವು. ಈ ಹಾಲೊಳಗೆ ಸಂಕ ಆಗ್ಯಾವ ನೋಡ್ರಿ ಕೆಂಪಿರಿ. ಇವನ್ನೆಲ್ಲ ಇವಾಗ ತೆಗಿಯಾಕತ್ತೀನಿ. ತೆಗೆದ್ಬಿಟ್ಟು ಫ್ರಿಜ್ ಒಳಗೆ ಇಟ್ಟಿನಿ ಅಂತಂದ್ರೆ ಆಗೋದಿಲ್ಲ. ಇವಾಗ ಹೊರಗಡೆ ಇಟ್ಟಿನೆಲ್ಲ ಈಗ ಆಗ್ಬಿಟ್ಟ ನೋಡ್ರಿ. ಇವನ್ನೆಲ್ಲ ಇವಾಗ ತೆಗೆದ್ಬಿಟ್ಟು ಮತ್ತೊಳೆ ಕಾಶಿ ಹೊರಗಡೆ ಎಲ್ಲಿ ಕಡೆ ಇಡ್ತೀನಿ ನೋಡ್ರಿ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ವ್ಲಾಗ್ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿರಿ. ಹಾಗೆ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ವ್ಲಾಗ್ ಹೆಂಗೆ ಅನ್ನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ಸ್ ಮೂಲಕ ತಿಳಿಸೋದನ್ನು ಮರಿಬೇಡ್ರಿ. ಮತ್ತು ನಾನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.